ಬರೀ 60 ಸೆಕೆಂಡುಗಳಲ್ಲಿ ಪಾತಾಳಕ್ಕೆ ಕುಸಿದು ಹೋಗಿದ್ದ ಒಂದು ಜೀವನ ಮತ್ತೆ ಮೇಲೆದೆದ್ದು ಬಂದ ಒಂದು ಅದ್ಭುತ ಕಥೆಯನ್ನ ನೋಡೋಣ ಬನ್ನಿ. ವಿದೇಶದಲ್ಲಿ ಓದಬೇಕು ಅನ್ನೋ ಕನಸು ಹೊತ್ತು ಹೋದ ಒಬ್ಬ ವಿದ್ಯಾರ್ಥಿ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದಾಗ ಏನಾಯ್ತು? ಕಣ್ಮುಂದೆ ಕತ್ಲು, ಕಟ್ಟಿದ್ದ ಕನಸೆಲ್ಲ ಪುಡಿಪುಡಿ. ಇನ್ಮುಂದೆ ಏನ್ ಮಾಡೋದು? ಈ ಪ್ರಶ್ನೆಗೆ ಉತ್ತರನೇ ಇರ್ಲಿಲ್ಲ. ಅಕ್ಷರಶಃ ಎಲ್ಲವೂ ಶೂನ್ಯ ಅನ್ನೋ ಹಾಗೆ. ಈ ಹತಾಶೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ತಲೆ ಮೇಲೆ ತೂಗತ್ತಿ ಹಾಗೆ ನೇತಾಡ್ತಿತ್ತು. 20,000 ಪೌಂಡ್ಗಳ ಎಜುಕೇಷನ್ ಲೋನ್. ಯೋಚನೆ ಮಾಡಿ, ಈ ಭಾರ ಎಂಥ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿರ್ಬೇಕು. ಹೊಟ್ಟೆಪಾಡಿಗಾಗಿ ಬದುಕುಳಿಯೋದಕ್ಕೆ ಅಂತ ದಿನಕ್ಕೆ ಒಂದಲ್ಲ ಎರಡಲ್ಲ ಬರೋಬರಿ 12 ಗಂಟೆಗಳ ಕಾಲ ರೆಸ್ಟೋರೆಂಟ್ನಲ್ಲಿ ಪಾತ್ರೆ ತೊಳೆಯೋ ಕೆಲಸ. ಕನಸು ಕಂಡಿದ್ದ ಕಣ್ಣುಗಳಲ್ಲಿ ಈಗ ಉಳಿದಿದ್ದು ಬರೀ ಆಯಾಸ ಅಷ್ಟೆ. ಈ ಸ್ಟ್ರೆಸ್ಸು, ಈ ಒತ್ತಡ ಇದೆಯಲ್ಲ, ಅದು ಬರೀ ಮನಸ್ಸನ್ನಲ್ಲ, ದೇಹವನ್ನೂ ಬಿಡ್ಲಿಲ್ಲ. ಆರೋಗ್ಯ ಅದೆಷ್ಟು ಹದಗೆಟ್ಟಿತ್ತು ಅಂದ್ರೆ ತೂಕ ಬರೋಬ್ಬರಿ 15 ಕೆಜಿ ಇಳಿದೋಗಿತ್ತು. ಊಹಿಸ್ಕೊಳ್ಳಿ. ಸೊ ಹೀಗೆ ಎಲ್ಲವೂ ಕೈಮೀರಿ ಹೋಗ್ತಿದ್ದಾಗ ಈ ಪತನವನ್ನ ನಿಲ್ಸೋಕೆ ಸಾಧ್ಯನೇ ಇರ್ಲಿಲ್ವಾ? ಈ ಕತ್ತಲೆಯಿಂದ ಹೊರಗ್ಬರಲು ಒಂದೇ ಒಂದು ಬೆಳಕಿನ ಕಿರಣ, ಒಂದು ಅವಕಾಶ ಸಿಗೋದಿಲ್ವಾ? ಆ ಒಂದು ಟರ್ನಿಂಗ್ ಪಾಯಿಂಟ್, ಅದು ಹೇಗೆ ಸಿಕ್ತು? ಅವಾಗ್ಲೇ ನೋಡಿ ಆ ಒಂದು ಉತ್ತರ ಸಿಕ್ಕಿದ್ದು. ಅದೇ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಯೋಚನೆಗಳು ಹೇಗಿರುತ್ತೋ ನಮ್ಮ ಜೀವನವೂ ಹಾಗೇನೆ ರೂಪುಗೊಳ್ಳುತ್ತೆ. ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಘಟನೆಗಳೇ ನಮ್ಮ ಜೀವನಕ್ಕೆ ಬರುತ್ತವೆ ಅನ್ನೋ ನಂಬಿಕೆ ಇದೆಯಲ್ಲ, ಇದೊಂದು ಸಣ್ಣ ಕಿಡಿಯ ಹಾಗೆ ಹೊಸ ದಾರಿಯನ್ನೇ ತೋರಿಸ್ಕೊಡ್ತು. ಆದ್ರೆ ಒಂದ್ ವಿಷಯ, ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಸಾಲ್ದು ಅಲ್ವಾ? ಅದನ್ನ ಕಾರ್ಯರೂಪಕ್ಕೂ ತರಬೇಕು. ಮೊಟ್ಟಮೊದಲಿಗೆ ಆ ನೆಗೆಟಿವ್ ಮನಸ್ಥಿತಿಯನ್ನೇ ಬದಲಾಯಿಸಿದ್ದು. ಆಮೇಲೆ ಹಾಳಾಗಿದ್ದ ಆರೋಗ್ಯದ ಕಡೆಗೆ ಗಮನ. ಮತ್ತೆ ಯಾವ ಓದು ಕೈತಪ್ಪಿ ಹೋಗ್ತಿತ್ತೋ ಅದರ ಮೇಲೆ ಪೂರ್ತಿ ಫೋಕಸ್ ಮಾಡಿ ಪರಿಶ್ರಮ ಪಟ್ಟಿದ್ದು. ಒಂದೊಂದೇ ಹೆಜ್ಜೆ, ಆದರೆ ತುಂಬಾನೇ ಗಟ್ಟಿಯಾದ ಹೆಜ್ಜೆಗಳು. ಹಾಗಿದ್ರೆ ರಿಸಲ್ಟ್ ಏನಾಯ್ತು? ನಿಜಕ್ಕೂ ಅದೊಂದು ಅದ್ಭುತ. ಯಾವೊಂದು ಡಿಗ್ರಿ ಪಡೆಯೋದು ಇನ್ನೆಂದಿಗೂ ಸಾಧ್ಯವೇ ಇಲ್ಲ, ಎಲ್ಲವೂ ಮುಗೀತು ಅನ್ಕೊಂಡಿದ್ರೋ ಅದೇ ಪದವಿ, ಅದೇ ಡಿಗ್ರಿ ಇವಾಗ ಕೈಯಲ್ಲಿತ್ತು. ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಕ್ತು. ಹಾಗಾದ್ರೆ ನೋಡಿ, ಈ ಕಥೆ ನಮ್ಗೆಲ್ಲ ಒಂದು ದೊಡ್ಡ ಪ್ರಶ್ನೆಯನ್ನೇ ಕೇಳುತ್ತೆ. ನಮ್ಮ ಲೈಫ್ನಲ್ಲಿ ಬರೋ ಸೋಲುಗಳು ನಿಜವಾಗ್ಲೂ ಅಂತ್ಯನಾ, ಅಥವಾ ಅವು ಒಂದು ಹೊಸ ಆರಂಭಕ್ಕೆ ಸಿಗೋ ಟರ್ನಿಂಗ್ ಪಾಯಿಂಟ್ಸಾ? ಬಹುಶಃ ಉತ್ತರ ನಮ್ಮ ಯೋಚನೆಯಲ್ಲಿ, ನಮ್ಮ ಮನಸ್ಥಿತಿಯಲ್ಲೇ ಅಡಗಿದೇನೋ ಅಲ್ವಾ?